ಹ್ಯಾಟ್ರಿಕ್ ಬಾಲ್ ಕ್ಲೀನ್ ಬೋಲ್ಡ್ ಇಲ್ಲ ಬ್ರೋ, ಜಸ್ಟ್ ಡಿಪೆಂಡ್ ಆಗಿದ್ದರು, ರನ್ ಬಿ ಬರಲಿ ಜಾಗಿರದಾರ ಅವ್ರ ಮುಂದೆ ಹಿಡಿದಿಲ್ಲ ಇಲ್ಲ ಬಾಲ್ ಸಿಕ್ಸ್ ಇದ್ರಾಗ ನಿಶ್ಚಿಮರ್ ಇದ್ದಾರೆ ಅವ್ರು ಸಿಕ್ಸ್. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ನಿಖಿಲ್. ನೀವು ನೋಡ್ತಾ ಇದ್ದೀರ NK ಗೇಮರ್ ಯೂಟ್ಯೂಬ್ ಚಾನಲ್. ನಂದು ಫಸ್ಟ್ ವಿಡಿಯೋ ಐತಿ ಚಾನಲ್ದಾಗ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ನೋಡ್ರಿ, ಶ್ರೀಲಂಕಾ ವರ್ಸಸ್ ಇಂಡಿಯಾ ಟೂರ್ ಚಾಲು ಐತಿ, ODI ಮ್ಯಾಚ್ ಐತಿ. ನಾವು ಅದು ಲೈವ್ ಇವೆಂಟ್ಸ್ ಬರ್ತೈತಿಲ್ಲ, ಅದ್ರಾಗ ಕಾರಣಾಂತರಗಳಿಂದ ಮ್ಯಾಚ್ ರದ್ದಾಗೈತಿ. ಅದ್ರ ಸಂಬಂಧ ಕ್ವಿಕ್ ಪ್ಲೇದಾಗ ಎಕ್ಸ್ಪರ್ಟ್ ಹೈಟ್ ಇದನ್ನು 10 ಓವರ್ ಮ್ಯಾಚ್ ಐತಿ. ಪಟ್ ಚಾಲೂ ಮಾಡ್ಕೊಂಡು ಕ್ವಿಕ್ ಪ್ಲೇ ಬತ್ತು. ವಿಷಯ ಹಾರ್ಡ ಕಾರಣಾಂತರಗಳಿಂದ ಅಂದ್ರೆ ಅದೇನೋ ಪ್ರಾಬ್ಲಮ್ ಆಗೈತೆ, ಸ್ವಲ್ಪ ಇದಾಗಿಲ್ಲ. ಅದ್ರ ಸಂಬಂಧ ಇದನ್ನ ಮಾಡ್ಕೋದೇನು. ಪಿಚ್ ಪಿಚ್ ಅಲ್ಲಿ ಹೆಂಗಿದಾವೆ ನಮಗೆ ಗೊತ್ತಿಲ್ಲ, ಇದು ಗೊತ್ತಿದ್ರೆ ಹೇಳ್ತೀನಿ. ಇಂಡಿಯಾದಾಗ ಹೆಂಗೆ ಎಲ್ಲ ಡಸ್ಟಿ ಕಂಡೀಷನ್ ಇದಾವೆ, ಒಂದೊಂದು ಕಡೆ ಸ್ವಿಂಗ್ ಎಲ್ಲ ಆಗ್ತಾವೆ ಬಿಡು. ಧರ್ಮಸ್ಥಳ ಕಡೆ ಹೋದ್ರೆ, ಧರ್ಮಸ್ಥಳ ಅಲ್ಲ, ಅದು ಯಾವುದೂಪ ಅದ ಗೊತ್ತಿಲ್ಲ ನನಗೆ. ಟಾಸ್ ಟೇಲ್ಸ್ ಆಯ್ಕೆ ಮಾಡಿದನು, ಗೆದ್ದಿದ್ದೆನು. ಫಸ್ಟ್ ಬೌಲಿಂಗ್ ತೊಗೊಂಡು ಬೈಂದೆವು, ಯಾಕಂದ್ರೆ ನಾವು ಚೇಸ್ ಮಾಸ್ಟರ್ ಇದ್ದೆವು. ಬಟ್ ಹೊಸಲ ಚೇಸ್ ಆಗಿಲ್ಲ ನಮ್ಮ ಕೈಯಾಗ, ಅದನ್ನು ರಿವೆಂಜ್ ನಾವು ತೊಗೊಳ್ದೆವು. ರಿಯಲಿ ಅವ್ರು ತೊಗೋತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾರೇ ತೊಕ್ಕೊವ. ವಿಷಯ ಹಾರ್ಡ್ ಮಾಡವ ಇವ್ರನ್ನ ಬಾಕಟ್. ಕುಶಾಲ್ ಮೆಂಡಿಸ್ ಆ್ಯಂಡ್ ಯಾರು ಶ್ರೀಲಂಕಾ ಬೈಂದರು. ಸಿರಾಜ್ ಭಾಯ್ ಫಸ್ಟ್ ಓವರ್ ಕೊಟ್ಟಿದ್ದನು. ನಮ್ಮ ಈಗಿನ ಬೌಲಿಂಗ್ ಲೈನಪ್ದಾಗ ಬುಮ್ರಾ ಅವ್ರಿಗೆ ರೆಸ್ಟ್ ಕೊಟ್ಟಿದ್ದಾರೆ. ಕುಲ್ದೀಪ್ ಯಾದವ್ ಅವ್ರೊಬ್ಬರನ್ನ ತೆಗೆದ್ರೆ ಬೆಸ್ಟ್ ಬೌಲರ್ ಅಂದ್ರೆ ಸಿರಾಜ್ ಅವ್ರು ಇದ್ದರು. ಬಟ್ ಅವ್ರು ಹೊಸಲ ಒಂದೇ ವಿಕೆಟ್ ತೊಗೊಂಡ್ರು. ಈ ಮ್ಯಾಚ್ದಾಗ ಏನು ಇವತ್ತಿನ ಮ್ಯಾಚ್ದಾಗ ಪೂರ್ತಿ ಶ್ರೀಲಂಕಾ ತಿಂದು ಬಿಡ್ತಾರೆ ನೋಡಬೇಕು. ಅಂದ್ರೆ ರಿವೆಂಜ್ ಅನ್ಕೋತ ಈಗ ನಾವು 4-5 ವಿಕೆಟ್ ತೊಗೊಂಡು ವಿಷಯ ಹಾರ್ಡ್ ಮಾಡ್ರೆ ವಿಷಯ ಹಾರ್ಡ್ ಆಗಿಬಿಡ್ತೈತಿ. ಚಾಲೆಂಜ್ ಹಚ್ಚಿಬಿಡು ಏನಾಗೈತೆ ನಂಗೆ ಗೊತ್ತಿಲ್ಲ. ಓಲೆ ಅದು ಬಿಡು, ನೀವು ಎಲ್ಲರೂ ನಂಗೆ ಗೊತ್ತೈತಿ ಹೊಸಬ್ರಿ ಅಂದ್ರೆ ಫಸ್ಟ್ ಟೈಮ್ ವಿಡಿಯೋ ನೋಡ್ಕೋದ್ರಿ. ಪಟ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ನಾವು ಮುಂದುವರಿನ ಗೇಮ್ದಾಗ ನಂಗೆ ಅನ್ಸಿ ಶಾರ್ಟ್ ಎಲ್ಲ ಹೊಡಿತಾ ಔಟ್ ಎಲ್ಲ ಆಗ್ತಾ. ಬಟ್ ಇವ ತೆಳಗೆ ಆಡ್ಕೋತಾರೆ ಇಬ್ಬರು ಮಂದಿ, ಪತುನ್ ನಿಶಾಂಕ ಆ್ಯಂಡ್ ಕುಶಾಲ್ ಮೆಂಡಿಸ್ ಅವರ. ಬಟ್ ಇವ್ರ ಡಿಸಲ್ವಾ, ಧನಂಜಯ್ ಡಿಸಲ್ವಾ. ಓಕೆ, ಸ್ಟ್ರೇಟ್ ಐತಿ, ಪರ್ಫೆಕ್ಟ್ ಬಿ ಐತಿ. ಯಾರ್ಕರ್ ಹಾಕದೇನು ನೋಡ್ನು, ಬೋಲ್ಡ್ದು ಆಗ್ತಾನೆ ಬಾಯ್. ಕಾಲ್ ಮ್ಯಾಗ ಬಿತ್ತದ ಯಾರ್ಕರ್ ಅಂದ್ರೆ ಬರೋಬ್ಬರಿ ಯಾರ್ಕರ್ ಬೀಳಲಿಲ್ಲ, ಕಾಲ್ ಮ್ಯಾಗ ಹೊತ್ತು. ಅವ್ನು ಡಿಫೆನ್ಸ್ ಆಡಿದ. ಡಿಫೆನ್ಸ್ ಅಂದರೆ 1 ರನ್ ತೊಗೊಂಡ ಬಿಡು. ಸಿಂಗಲ್ ಬ್ಯಾಕ್ ಟು ಬ್ಯಾಕ್ 3 ರನ್ ಬೈಂದವು. ಈಗ ಸ್ಲೋರ್ ಒನ್ ಅಂದ್ರೆ ಬೌಲರ್ನ ಮೇನ್ ಅಸ್ತ್ರ ಇದೆ. ನಮ್ಮ ಬುಮ್ರಾ ಅವ್ರದ್ದು ಭೀ ಯಾರ್ಕರ್ ವಿಕೆದೇನು. ವಿಕೆಟ್ ಸಿಗ್ಬೋದು ಅಂದಂಗೆ ನೋಡಿ, ವಿಕೆಟ್ ಸಿಗ್ಬೋದು ಅಂದಿನಿ. ಕ್ಲೀನ್ ಬೋಲ್ಡ್ ಹಾರಿಸ್ಬಿಟ್ಟು ವಿಷಯ ಹಾರ್ಡ್. ಕುಶಾಲ್ ಮೆಂಡಿಸ್ ಬಾಯ್ ಚಲ್. ಧನಂಜಯ್ ಡಿಸಲ್ವಾ ಬೈಂದರು. ಇವ್ರನ್ನ ಭೀ ಹಾರಿಸೋ ಟೈಮ್ ಐತಿ. ಹಿಂಗೆ ತೊಗೊಂಡೋಗನು, ಇದೇ ಒಳಗೆ ತೊಗೊಂಬಂದಿದ್ದು. ಈಗ ಹೊರಗೆ ಹೋಯ್ದ. ಅವ್ರು ಕನ್ಫ್ಯೂಸ್ ಮಾಡೋದು ಸ್ವಲ್ಪ. ಸ್ಲೋರೋನ ಏನು ಹೇಳು, ರೀಡ್ ಮಾಡೋಕೆ ಭಾಳ ಕೆಟ್ಟ ಭೀ ಇದಾಯ್ತು, ಸ್ಟ್ರಗಲ್ ಆಗ್ತೈತಿ. ಅಂತೆಂಥ ದೊಡ್ಡ ಬ್ಯಾಟ್ಸ್ಮನ್ಗಳು ಭೀ ಇದನ್ನು ಮಾಡೋಕ್ಕಾಗಲ್ಲ. ನೋಡೋಣ, ಇವ್ರ ರಿವ್ಯೂ ತೊಗೋ ಚಾನ್ಸ್ ಐತಿ. ತೊಗೊಂಡ್ರೆ ನಮಗೆ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಅಂದರೆ ವಿಡಿಯೋ ಸ್ವಲ್ಪ ಲೆಂತಿ ಆಗ್ತೈತಿಟ್ಟು. ಬಟ್ ರಿವ್ಯೂ ತೊಗೊಂಡ್ರೆ ಅನ್ನೋದು ರಿವ್ಯೂ ನೋಡಕ್ಕೆ ಬೇಕು, ಅದು ನಮ್ಮ ಕರ್ತವ್ಯ. ನೋಡೋಣ, ವಿಕೆಟ್ ಸಿಕ್ಕರೆ ಮಜಾ ಬರ್ತೈತಿ. ಅಂಪೈರ್ಸ್ ಕಾಲ್ ಅಂತೂ ಆಗೋದ. ವಿಕೆಟ್ ಆ ಕಡೆ ಈ ಕಡೆ ಮಿಸ್ ಆದ್ರೆ ಭೀ ಅಂಪೈರ್ಸ್ ಕಾಲ್ದಾಗ ವಿಕೆಟ್ ಸಿಗ್ತೈತಿ, ನೋ ಪ್ರಾಬ್ಲಮ. ಇಂಪ್ಯಾಕ್ಟ್ ಇನ್ ಲೈನ್ ಐತಿ, ವಿಕೆಟ್ಸ್ ಭೀ ಹಿಟ್ಟಿಂಗ್ ಐತಿ, ವಿಷಯ ಹಾರ್ಡ್ ಐತಿ. ಅಂದ್ರೆ ಹ್ಯಾಟ್ರಿಕ್ದಾಗ ಬೈಂದ್ರೆ ನಮ್ಮ ಸಿರಾಜ್ ಭಾಯ್. ಇವತ್ತೆಲ್ಲರೂ ರಿಯಲ್ದಾಗ ಹಿಂಗೆ ಆಲ್ರೆ ಬೌಲಿಂಗ್ ಬಿತ್ತಪ್ಪ ಫಸ್ಟ್ ಓವರ್ ಕೇಳೋಂಗಿಲ್ಲ ಅಂತ. ಅದು ಏಷ್ಯಾ ಕಪ್ ನೋಡಿದೆವು ಐತೆ, ಅದ್ರ ಹೈಲೈಟ್ಸ್ ನೋಡಿದಂಗೆ ಆಗಿಬಿಡುತ್ತೆ. ಅಂದ್ರೆ ಏನು 50-30 ಆಲ್ಔಟ್ ಮಾಡಿಬಿಡ್ತಾರೆ, ವಿಷಯ ಹಾಡ್ಸ್ಬಿಡ್ತಾರೆ. ಮತ್ತು ಹ್ಯಾಟ್ರಿಕ್ ಬಾಲ್ ಐತಿ. ಈಗೆಲ್ಲ ಯೂಸ್ ಮಾಡಿದ್ದಾನೆ, ಪವರ್ ಎಲ್ಲ ಯೂಸ್ ಮಾಡಿದ್ದಾನೆ. ನೋಡು, ವಿಕೆಟ್ ಸಿಗ್ತೈತೆ. ರಿವರ್ಸ್ ಸ್ವಿಂಗ್, ಗಾಳಿಯಾಗಿಂದ ಸ್ವಿಂಗ್ ಮಾಡ್ಕೋತ ಒಳಗೆ ಒಯ್ದೈತಿ. ರಿವರ್ಸ್ ಸ್ವಿಂಗ್, ಹ್ಯಾಟ್ರಿಕ್ ಬಾಲ್ ಕ್ಲೀನ್ ಬೋಲ್ಡ್ ಇಲ್ಲ ಬ್ರೋ, ಜಸ್ಟ್ ಡಿಪೆಂಡ್ ಆಗಿದ್ದರು, ರನ್ ಬಿ ಬರಲಿಲ್ಲ. ಓಕೆ, ಓವರ್ ಮುಗೀತು. ಇನ್ನು ಈ ಓವರ್ ಯಾರು ಕೊಡಲಿ? ಸಿರಾಜ್ UG ಬಾಯ್ ಕೊಡ್ನು. ಒಬ್ರು ಪೇಸರ್ ಆದ್ರೆ ಒಬ್ರು ಸ್ಪಿನ್ನರ. ಇನ್ನು ನಾ ಏನು ಅನ್ಕೊಂಡೇನು, ಒಂದು 2 ಬಾಲ್ ಮಾಡಿ ಆಟೋ ಪ್ಲೇ ಮಾಡ್ಬೇಕೈತಿ, ತಲೆಯಾಗೈತಿ. ಫಸ್ಟ್ ಬಾಲರ್ ಟಾಪ್ ಸ್ಪಿನ್ನ. ಇದು ಟಾಪ್ ಸ್ಪಿನ್ ಅಂದ್ರೆ ಲೆಗ್ ಸ್ಪಿನ್ ಗತಿನೇ ಬರ್ತಿಬಿಡು. ಯಾಕಂದ್ರೆ ಅವು ಜಸ್ಟ್ ಅಂದರೆ ಏನತ್ತಾರಲ್ಲ, ದಿಕ್ಕು ತೋರಿಸ್ಬಿಟ್ಟಿದ್ದಾರೆ ಬಾಲ್ಗೆ. ಅಂದ್ರೆ ಹಿಂಗೆ ತಿರ್ಕೋತ ಬರಕತ್ತಿತ್ತು, ಅದನ್ನು ತಿರ್ಸಿಬಿಟ್ಬಿಟ್ರು. 1 ರನ್ ತೊಗೊಂಡ್ರು, ತೊಡಗು ಮಾಡಿದ್ರು. ಈಗ ಆಟೋ ಪ್ಲೇ ಮಾಡ್ತೇನೆ ದೋಸ್ತ್, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಆಟೋ ಪ್ಲೇ ಎಲ್ಲ ಮಾಡೋಣಲ್ಲ, ಎಲ್ಲಕ್ಕೆಲ್ಲ ಓವರ್ ಮಾಡಿದನು. 900 ರೂಪಾಯಿ ಹಾಕಿ ನೋಡೋ ನಮ್ಮನ್ನು. 42 ರನ್ ತೆಗೆದಾರೆ. 42. ಇದು ಯಾರು ಜರ್ಸಿ ನಂಬರ್ ಹೇಳ್ರಿ ನಂಗೆ, ಪಟ್ ಕಮೆಂಟ್ ಮಾಡಿರಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ಬಿಡ್ತಾನು. ವಿಡಿಯೋದಾಗ ಲಾಸ್ಟ್ ಹೇಳ್ತಾನು, ಹೇಳಿ ಏನು ಉಪಯೋಗಿಲ್ಲ, ನೀವು ಕಮೆಂಟ್ ಮಾಡಿರಿ. ಈಗ ರೋಹಿತ್ ಆ್ಯಂಡ್ ವಿರಾಟ್ ಕೊಹ್ಲಿ, ಫಸ್ಟ್ ವಿರಾಟ್ ಅವ್ರನ್ನ ಸ್ಟ್ರೈಕ್ದಾಗ ಕಳಿಸೋನು.
ರೋಹಿತ್ ಶರ್ಮಾ ಅವರ ಇಬ್ಬರು ಮಂದಿ ಇಲ್ಲ, ರೋಹಿತ್ ಶರ್ಮಾ ಆ್ಯಂಡ್ ಸಿರಾಜ್ ಬೈ ಇಬ್ಬರು ಮಂದಿ ಶ್ರೀಲಂಕಾಕ್ಕೆ ನೈಟ್ ಮೇರ್ ಇದ್ದಂಗೆ. ಅಂದ್ರೆ ನಾವು ಇಬ್ಬರು ಮಂದಿ ಬಂದ್ರೆ ಡೇಂಜರ್ ಸುಳಿ ಮಕ್ಕಳು. ನೋಡೋಣ ರೋಹಿತ್ ಶರ್ಮಾ ಅವ್ರೆ ಹೊಸರಂಗ ಅವ್ರು ಬೈಂದರು. ನಮ್ಮ RCB ಏನು ಬೌಲಿಂಗ್ ಮಾಡಕ್ಕೆ ಬೈಂದ ನಮ್ಮ ವಿರಾಟ್ ಬಾಯಿ ನೋಡಿ ಏನು ಮಾಡ್ತೀರಿ, ಸಿಂಗಲ್ ತೆಗೆದು ಕೊಡ್ರಿ ಇವ್ರಿಗೆ ಯಾರುಗಳು ರೋಹಿತ್ ಶರ್ಮಾಗೆ. ಅವ್ರು ನೋಡ್ಕೋತಾರೆ, ನೀವೇನು ಭಾಳ ತಲೆ ಕೆಡ್ಸ್ಕೊಬೇಡ್ರಿ. ಇವು ಬೈ ಶಾರ್ಟ್ ಹೊಡ್ಯಾಕೆ ನೋಡಿದ್ದು ಇದು ಹೆಂಗೆ ಅಂತೇಳಣ, ಡಿಫಿಕಲ್ಟಿ ಹೈ ಇಟ್ಟಿದ್ದಾನಲ್ಲ, ಎಕ್ಸ್ಪರ್ಟ್ ಇಟ್ಟಿದ್ದಾನೆ ನಾವು. ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆದಿದೆ. ಬಟ್ ನಮ್ಮ ರೋಹಿತ್ ಶರ್ಮಾ ಅವರು ಇದಕ್ಕೆಲ್ಲ ಪ್ರಾಬ್ಲಮ್ ಎಲ್ಲ ತಲೆ ಹಾಕೋಲ್ಲ. ನೀವು ಬೇಕಾದಂಥ ಜಾಗಿರದಾರ ಅವ್ರ ಮುಂದೆ ಹಿಡಿದಿಲ್ಲ. ಪೈಲ ಬಾಲ್ 6 ಇದ್ರಾಗ ನಿಶ್ಚಿಮರ್ ಇದ್ದಾರೆ ಅವ್ರು 6 ಹೊಡಿದ್ರಾಗ. ಪೈಲ ಬಾಲ್ 6 ಬತ್ತು, 6 ರನ್ ಬಂದು. ಕೇಳ್ತೀರೇನು ಆವಾಜ್ 109 ಮೀಟ್ರ್ 6 ಇದ್ದು ದೋಸ್ತ್. ನಾವೇನು ಎರಡನೇ ಬಾಲ್ ಮತ್ತೊಂದು 6 ಬತ್ತಂದ್ರೆ ವಿಷಯ ಹಾರ್ಡ್ ಆತೈತಿ. ಓ ಮಿಸ್. ಪರ್ಫೆಕ್ಟ್ ಅಂತೂ ಇತ್ತು ಕರೆ ಎಲ್ರಿ ಯಾರ್ಕೋದಾಗ ಬದ್ದೈತೆ ಅಂದ್ರೆ ಬ್ಯಾಟ್ ಮ್ಯಾಗ ಎಲ್ರಿ ಜಸ್ಟ್ ಕನೆಕ್ಟ್ ಆಗೈತೆ, ಹೊರಗಿಂದನೇ ತರ್ತೀರಿ ಬಾಲ್. ಬಟ್ ನೋ ಪ್ರಾಬ್ಲಮ್. ಮತ್ತೊಂದು 6 ಬೌಂಡ್ರಿ ನೈಸ್ ಟ್ರೈ ಐತೆ. ಅರ್ಲೇ ಆಡಿದೆವು ಬಟ್ 4 ರನ್ ಅಂದರೂ ಬರ್ತಾವೆ. ಬೇಕಾದಟ್ಟು ಅರ್ಲೇ ಆಡ್ರಿ ಭೀ 4 ರನ್ ಬರ್ತಾವೆ. ಬಂದು 4 ರನ್ ನಡ್ರಿ. ಮತ್ತು ಇನ್ನೂ 2 ಬಾಲ್ ಇದಾವೆ. ಇನ್ನೂ 2 ಬಾಲ್ದಾಗ ಮತ್ತೊಂದು 6 ಹೊಡ್ಯಾಕೆ ಮಜಾ ಬರ್ತೈತಿ. ತಗೋ ಅಂದಿನಿ ನೋಡಪ್ಪ. ರೋಹಿತ್ ಶರ್ಮಾ ಕೊಟ್ಟೆ ಬಿಟ್ರು ಗಿಫ್ಟ್. ನಾ ತಗೋ ಅಂದಿನಿ ಬೌಲರ್ಗೆ, ನಾ ಕೊಡ್ತೇನೆ ಅಂದು ಕೊಟ್ಟು ಬಿಟ್ರು. ಹಸರಂಗ ಇದ್ದವನು ಪಸರಂಗ ಮಾಡಿಬಿಟ್ಟಿದ್ರು. ನೋಡು ನಡ್ರಿ, ಇನ್ನೊಂದು 6 ಬತ್ತಂದ್ರೆ ಮತ್ತೇನು ಕೇಳ್ತೀರೇನು ಆವಾಜ್. ನೋಡೇ ಬಿಡ್ನು. ಲಾಸ್ಟ್ ಬಾಲ್ ಅರ್ಲಿ ಆಡಿದ್ವು, ಮಿಸ್ ಆಯ್ತು. ಓವರ್ ಮುಗ್ದೈತಿ. ಈಗ ಓವರ್ ಮಾಡೋಕೆ ಯಾರು ಬೈಂದರು? ಶನಕ ಶನಕ ಇವ್ರ ಹೆಸ್ರೇನ ದಶುನ್ ಶನಕದವ್ರಿಗೆ ಕನಕ ಮಾಡಿಬಿಡ್ತೇನೆ ನೋಡೋಕೆ ನಮಗೆ. ವಿರಾಟ್ ಬಾಯ್ ಸಿಂಗಲ್ ತೆಗೆದುಕೊಡು. ರೋಹಿತ್ ಶರ್ಮಾ ಭಾಯ್ ಆಡ್ತಾ ಆರಾಮ್. ಯೂಶ್ವಲಿ ಜಸ್ಟ್ ಬಚಾವಾಗಿದ್ದೀನಿ, ಇಲ್ಲಾಂದ್ರೆ ಔಟ್ ಆಗಿಬಿಡ್ತೀನಿ. ಅಲ್ಲಿ ನೋಡಿಲ್ದೆ ಸ್ಕೋರ್ 45 ರನ್ಸ್ ಬಂದೈತಿ. ರೋಹಿತ್ ಶರ್ಮಾ ಅವ್ರ ಜರ್ಸಿ ನಂಬರ್ ಶಾರ್ಟ್ ಲೇಟ್ ಆಡಿದನು, ಕ್ಯಾಚ್ ಔಟ್. ನಂಗೆ ಆಡೋದ್ನಾಗ ಡೌಟ್ ಇತ್ತು, ಲೇಟ್ ಆಡಿನಿ, ಹೊಯ್ಕೋತ ಹೋತು. ಇಲ್ಲಿ ಪ್ರಾಬ್ಲಮ್ ಇಲ್ಲ, ಔಟ್ ಆಗಿದ್ದೆವು. ಗುಣತಿಲಕ ಕ್ಯಾಚ್ ಹಿಡ್ದ. ಸೂರ್ಯಬಾಯಿ ಕಳ್ಸೋನು, ಕ್ಯಾಪ್ಟನ್ ಸೂರ್ಯಬಾಯಿ. ನೋಡ್ರಿ ಅವ್ರಿಬ್ರು ಮಂದಿ T20 ಆಡತ್ತಿಲ್ಲ. ODIದಾಗ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಇದ್ದಾರೆ. ಬಟ್ ಇದನ್ನು ಯಾರು ತಿಳ್ಕೊತಿರು ನಮ್ಗೆ ಗೊತ್ತಿಲ್ಲ. ಇದ್ರಾಗ ಕ್ಯಾಪ್ಟನ್ಗಳು ಯಾರಿದ್ದಾರೆ ಅದು ಭೀ ನೋಡಲಿಲ್ಲ ನಾ. ಇರ್ಲಿ ತಗೋ. ಪೈಲ ಬಾಲ್ 4 ರನ್ ಬರ್ತಾ ಇದ್ದಂಗನ ಶಾರ್ಟ್ ಹೊಡಿದು. ಒಟ್ಟು ಬರ್ತಾನೆ ರಾಟ್ ಹೊಡಿದು. ಅಂದ್ರೆ ರೋಹಿತ್ ಶರ್ಮಾ ಆ್ಯಂಡ್ ಮತ್ತಾರು ಸೂರ್ಯಕುಮಾರ್ ಬೈಗೆ ಇಬ್ಬರು ಮಂದಿಗೆ ಇಷ್ಟ ಭಾಳ. ನೋಡು ಮತ್ತೊಂದು 6 ಬರ್ತೈತೆ ನೋಡು. ನಮ್ಮ 4 ರನ್ ಬೈಂದವು, ಬೆತ್ತು 6. ನಾವೂನು ಪೈಲ 4, ಎರಡನೇ 6 ಹಿಂಗೆ ಹೊಡ್ಯಾವ ಬೇಕು ನೋಡಿ ನಮಗೆ. ಹಿಂಗೆಲ್ಲರೇ ಮ್ಯಾಚ್ ಚಾಲೂ ಇದ್ದು ಅಂದ್ರೆ ಮಜಾ ಬರ್ತೈತಿ. ಬಟ್ ಇವು ಸೋನಿ ಲೈವ್ದಾಗೆಲ್ಲ ಯಾರು ಮ್ಯಾಚ್ ನೋಡೋಕೆ ಹೋಗಲ್ವ ಬಾಯ್. ಏನು ಮ್ಯಾಚ್ ಸೋನಿ ಲೈವ್ದಾಗ ಯಾರೇ ಮ್ಯಾಚ್ ಆಡ್ತಾರೆ ಸುಳೆ ಮಕ್ಕಳು. ಇವರು ಕ್ರಿಕೆಟ್ದವ್ರಿಗೆ ಭೀ BCCI ಭೀ ನಾಚಿಕಿಲ್ಲ. ಡಬಲ್ ತೊಗೊಂಡೇನು ಆರಾಮ್ ಸಿಕ್ಕು. ಹೆಂಗೈತೆ ನಾವು ಹಾಟ್ಸ್ಟಾರ್ದಾಗ ಜಿಯೋ ಸಿನಿಮಾದಾಗ ಭೀ ನೋಡಬೇಕು. ಇನ್ನು ಹೋಗಿ ಇದ್ರಾಗ ಸಬ್ಸ್ಕ್ರಿಪ್ಷನ್ ಬರೋಲ್ಲ. ಅದನ್ನ ಬಿಟ್ಟು ಇವ್ರು ಸೋನಿದವ್ರು ಸಬ್ಸ್ಕ್ರಿಪ್ಷನ್ ಇಟ್ಟಿದ್ದಾರೆ. ಯಾವ ನೋಡ್ತಾ ಬೌಂಡ್ರಿ ಬರುತ್ತೈತಿ, ಇಲ್ಲಿ ಬೌಂಡ್ರಿ ಬರೋದಿಲ್ಲ. ಸಿಂಗಲ್ಗೆ ಕನೆಕ್ಟ್ ಆಗಿಬಿಡ್ನು. ಯಾಕಂದ್ರೆ ಸೂರ್ಯಬಾಯಿಗೆ ಸ್ಟ್ರೈಕ್ ಉಳಿದೈತಿ. ಓವರ್ ಮುಗ್ದೈತಿ. ಈಗ ಯಾರು ಓವರ್ ಮಾಡಕ್ಕೆ ಬರ್ತಾರೆ ಇನ್ನು ನೋಡೋದಮ್ಮ. ಕರುಣರತ್ನೆ ಕರುಣರತ್ನೆ ಅವ್ರು ಬೈಂದರು. ಮೋಡ ಮಳೆ ಬರೋ ಚಾನ್ಸ್ ಐತಿ. ಏನತ್ತಾರ ಗದಗ್ಸೈತಿ ಅಂದ್ರೆ ಏನತ್ತಾರಪ್ಪ, ನಂಗೆ ನನಗೆ ಭೀ ಬರೋದು ನೋಡಿ. ಗುಡುಕ್ಕಿ ಸಾರಿ. ಪೈಲ ಬಾಲ್ 2 ಈಗ 2 ಅರ್ಲಿ ಆಡೀನಿ. ನಂಗೆ ಅನ್ಸಿತ್ತು ಕ್ಯಾಚ್ ಔಟ್ ಆಗ್ತಾರೆ, ಬಟ್ ಆಗಲಿಲ್ಲ. ಬಚಾವಾಗಿದ್ದೆವು. ನಾವನ್ನ ಉಳ್ಕೊಂದಿವಿ ಬಾಬಾ, ಇಲ್ಲಾಂದ್ರೆ ಔಟ್ ಆಗಿಬಿಡ್ತಿದ್ವು. ಇರಲಿ, 8 ರನ್ ಬೇಕು. 8 ರನ್ ಬೇಕು. ಒಂದು 6 ಹೊಡೆದ, ಮತ್ತೊಂದು 6 ಹೊಡೆದ್ರೆ ವಿಷಯ ಹಾರ್ಡ್ ಆಗ್ತೇನಿಲ್ಲ. ಈಗ ಒಂದು 6 ಹೊಡೆದ್ರೆ 41, ಆ ಕಡೆ ಒಂದು 6 ಹೊಡೆದ್ರೆ 48. ಕೇಳಾಮಿದ ನಮ್ಮನ್ನ. ಬೌಂಡ್ರಿ 2 ಬೌಂಡ್ರಿ ಬಂದು ಬ್ಯಾಕ್ ಟು ಬ್ಯಾಕ ಗೆಲ್ಲಕ್ಕೆ ಬೈಂದೆವು. ಇನ್ನೊಂದು ಬಾಲ್ ಬೇಕು ಗೆಲ್ಲಕ್ಕೆ. 6 ಹೊಡೆದು ಗೆಲ್ತೇವೋ ಏನು ನೋಡೋಣ. ಹೊಡ್ಯಾಕೆ ಟ್ರೈ ಮಾಡೋನು. 6 ಹೊಡೆದ್ರೆ ಬತ್ತಂದ್ರೆ ಬತ್ತು, ಇಲ್ಲಾಂದ್ರೆ ಬೌಂಡ್ರಿ ಬಂದ್ರೆ ಭೀ ನಡೀತಿತ್ತು, ಪ್ರಾಬ್ಲಮ್ ಇಲ್ಲ. ಲೇಟ್ ಆಡಿದೆವು. ಡಬಲ್ ಅಂತೂ ತೊಗೋಲ್ಲ, ಬೌಂಡ್ರಿ ಸಿಗೋಲ್ಲ ನಮ್ಗೆ. ಅದ್ರ ಸಂಬಂಧ ಸಿಂಗಲ್ ತೊಗೊಂಡೇನೆ. ಯಾಕಂದ್ರೆ ವಿರಾಟ್ ಬಾಯ್ ಕೊಟ್ಟಿದ್ದೇನು.
ಏ ಬೈ ಮಧುಶನಕ ಗಪ್ಕೊಂಡೋ ನಮ್ಮನ್ನ ಹೇಳ್ಬೇಡ ನೀ ಮಳೆ ಬರ್ಕಿತ್ತೇಳಿ ಮಧುಶಂಕ ದೋಸ್ತ ವಿರಾಟ್ ಬೈ ಹಂಗೆ ಹೇಳೇನ ಸ್ಟಾರ್ಟಿಂಗ್ದಾಗ ಬೈಂದ್ರೆ ಓಪನಿಂಗ್ ಹಿಡ್ದು ಬಂದು ನಿನ್ಕಮಟ ನೀದರ ಅವ್ರಿಗೆ ಫಿನಿಶಿಂಗ್ ಟಚ್ ಕೊಡಕ್ಕೆ ಕೊಟ್ಟಿದ್ದನು ಕ್ವಾಟ್ರು ಶಾಟ ಬೌಂಡ್ರಿ ಸಿಕ್ತ್ ಬೌಂಡ್ರಿ ಫಿಲ್ಡರ್ ಡೈ ಹೊಡೆದಕ್ಕೆ ಏನು ಪ್ರಯೋಜನ ಇಲ್ಲ ಬೌಂಡ್ರಿಗೆ ಸಾತ್ ಮ್ಯಾಚ್ ಗೆದ್ದಿದ್ದೆವು ಅಂದ್ರೆ ಬೌಂಡ್ರಿ ಜೊತೆಗೆ ಮ್ಯಾಚ್ ಗೆದ್ದಿದ್ದೆವು 9 ವಿಕೆಟ್ಲಿ ಮ್ಯಾಚ್ ಗೆದ್ದಿದ್ದೆವು ದೋಸ್ತ್ ರಿವೆಂಜ್ ಕಂಪ್ಲೀಟ್ ಯಾರಿಗೆ ಸಿರಾಜ್ ಬೈ ಆಗ 2 ವಿಕೆಟ್ ತೊಗೊಂಡ ಬೈ ಇವಾಗ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟಿದ್ದರು ಹ್ಯಾಟ್ರಿಕ್ ಭೀ ಆಗ್ತಿತ್ತದ ಬಟ್ ಹ್ಯಾಟ್ರಿಕ್ ಆಗಲಿಲ್ಲ ಓಕೆ ವಿಡಿಯೋ ಮುಗೀತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿರಿ ಚಾನಲ್ ಹೊಸಬ್ರಿದ್ರೆ ಗೊತ್ತಿದ್ದು ಪಕ್ಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಸಿಗೋನು ಮತ್ತೊಂದು ನಿಮಗೆ ಮುಂದಿನ ವಿಡಿಯೋದಾಗ ಅನ್ಕಮಟ್ಟ ಎಲ್ಲರೂ ಚೆನ್ನಾಗಿರ್ರಿ ನಗ್ತಾ ಇರ್ರಿ ಟಾಟಾ ಬಾಯ್ ಬಾಯ್